ಏನ್ರಿ ಆದಿ ಬೀದಿಲಿ ಹೋಗಿ ಮುಖ್ಯಮಂತ್ರಿನ ಕರೆಯದ? ಆಯ್ತು, ಮುಖ್ಯಮಂತ್ರಿ ಸಾಹೇಬರು ಬನ್ನಿ ಕೂತ್ಕೊಂಡು ನಿಮ್ಗೆ ಏನಿದೆ ಕೂತ್ಕೊಂಡು ಮಾತಾಡಿ ವಿಧಾನಸೌಧದಲ್ಲಿ. ಅವರು ಇವತ್ತಿನ ದಿನ ಎಷ್ಟು ರೈತರುಗಳು ಸಭೆಗಳನ್ನ ಇದರಲ್ಲಿ ವಿಧಾನಸೌಧದಲ್ಲಿ ಕರ್ಸಿ ಮಾತಾಡಿಲ್ಲ ಅವರು ಮುಖ್ಯಮಂತ್ರಿ ಆಗಿದ್ದಾಗ. ರೀ, ಕುಮಾರಸ್ವಾಮಿ ಅವ್ರ ಬಗ್ಗೆ ನಾವೇ ಕೂತು ಅವ್ರನ್ನ ಅಪಾರವಾದ ಗೌರವದಲ್ಲಿ ಮುಖ್ಯಮಂತ್ರಿ ಹಾಕಿ ನಂದು ಓಟ್ ಹಾಕಿದೀನ್ರಿ. ನಾವೇನಾರು ತಪ್ಪಿದ್ರೆ ಕುಮಾರಸ್ವಾಮಿ ಅವರು ಇರಲಿ, ಈ ತರ ತಪ್ಪಿದ್ಯಪ್ಪ ನೋಡು ಸರಿಪಡಿಸ್ಕೊ ಅಂತ. ಈ ತರದೆಲ್ಲ ಜೀನ್ಸ್ ವಿಚಾರದಲ್ಲಿ ಅವ್ರ ಮಗ ಮಾತಾಡಿರೋಂಥ ವಿಚಾರದಲ್ಲಿ ನಾವು ಇದು ಸರಿ ಇಲ್ಲ. ಇದು ನಮ್ಮ ಸಮಾಜಕ್ಕೆ, ನಮ್ಮ ಸಮುದಾಯಕ್ಕೂ ಗೌರವ ತರೋಂಥದ್ದಲ್ಲ. ಈ ದೇವೇಗೌಡ ಕುಟುಂಬ ಈ ತರ ಮಾತನಾಡ್ ಕೂಡ್ದು. ಕೆಟ್ ಜೀನ್ಸು, ಅವ್ನ ಯಾವನ ಡಾಕ್ಟ್ರು ಏನ್ ಮಾಡ್ತಾನೆ, ಈಗ ಮಂಜುನಾಥ್ ಅವ್ರು ಏನ್ ಮಾಡ್ತಾವ್ರೆ ಅಂತ ಹೇಳ, ಅವ್ರು ಡಾಕ್ಟರ್ ಚೆನ್ನಪ್ಪ ಏನ್ ಮಾಡ್ತಾವ್ರೆ ಅಂತ ಹೇಳಕ್ಕಾಗತ್ತಾ? ನಾನು ಆ ತರ ಆ ನಡವಳಿಕೆ ನನ್ನ ಹತ್ರ ಇಲ್ಲ. ನಾನು ಸಮಾಜಕ್ಕೆ ಒಂದು ಗೌರವಯುತವಾಗಿ ಬಹಳಷ್ಟು ನಮ್ಮ ಸಂಸ್ಕಾರ ಸಂಸ್ಕೃತಿ ಡಾಕ್ಟರ್ ದೊಡ್ಡನವ್ರು ಹೇಳ್ಕೊಟ್ಟಿದ್ದಾರೆ. ನಮ್ಮ ತಂದೆ ಬಸ್ಸಲ್ಲಿ ಓಡಾಡ್ತಿದ್ರು, ಅವ್ರು ಲಾಸ್ಟ್ ಇಯರ್ ತೀರೋದ್ರು. ಬಹಳಷ್ಟು ನಾವು ಮಿಡಲ್ ಕ್ಲಾಸ್ ಅಲ್ಲಿ ಬಂದಿದ್ದೆ, ಅವ್ರ ತರ ಎಲ್ಲ ಶ್ರೀಮಂತಿಕೆಯಲ್ಲಿ ಬಂದಿಲ್ಲ ನಾನು.